ನಮಸ್ಕಾರ. ಈ ಕರುಂಗಲಿ ಮಾಲೆನ ಯಾರು ಧಾರಣೆ ಮಾಡ್ಕೊಬೇಕು, ಯಾವ ರಾಶಿ ನಕ್ಷತ್ರದ ಧಾರಣೆ ಮಾಡ್ಕೊಬೇಕು? ಈ ಮೇಷರಾಶಿ ಭರಣಿ ನಕ್ಷತ್ರದವರು, ಸಿಂಹ ರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರದವರು, ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರು ಇದನ್ನು ಧಾರಣೆ ಮಾಡಿಕೊಡಿ. ಅದಕ್ಕಿಂತ ಮುಂಚೆ ನಿಮ್ಮ ಜಾತಕದಲ್ಲಿ ಈ ಒಂದು ಕುಜನ ಒಂದು ಸ್ಥಿತಿ ಜಾತಕದಲ್ಲಿ ಈ ರೀತಿ ಇರಬೇಕು. ಮೀನ ಲಗ್ನನೇ ಆಗಿರಬೇಕು. ಕುಜ 2ನೇ ಮನೆ ಅಧಿಪತಿ ಬಂದು ಮಕರ ರಾಶಿ 11ನೇ ಮನೆಯಲ್ಲಿ ಉಚ್ಚವಾಗಿರಬೇಕು, ಅಥವಾ ತುಲಾ ಲಗ್ನ ಆಗಿರಬೇಕು. 2ನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಕುಜ ಸ್ಥಿತವಾಗಿರಬೇಕು. ಇದ್ರದ್ದು ದಶಾ ನಡಿಬೇಕು ಅಥವಾ ಇದ್ರದ್ದು ಭುಕ್ತಿ ನಡಿಬೇಕು. ಈ ರೀತಿ ಇದ್ದಲ್ಲಿ ಮಾತ್ರ ನೀವು ಈ ಮೇಷರಾಶಿ ಭರಣಿ ನಕ್ಷತ್ರ, ಸಿಂಹರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರು ಧಾರಣೆ ಮಾಡ್ಕೊಳ್ಳಿ. ಹಂಗಾದರೆ ಬೇರೆ ಯಾವ ರಾಶಿ ನಕ್ಷತ್ರದವರು ಇದನ್ನು ಧಾರಣೆ ಮಾಡ್ಕೊಳಂಗಿಲ್ಲ ಅಂತಂದರೆ, ಇನ್ನು ರಿಮೈನಿಂಗ್ ಬೇರೆ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ತಿಥಿ ಯೋಗ ಕರಣ ಪಾದ ಯಾವುದನ್ನು ಆಗಿರಲಿ, ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ದಶದಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ಧಾರಣೆ ಮಾಡ್ಕೊಳ್ಳಿ. ಅವಾಗ ಸಿಕ್ಕಾಬಟ್ಟೆ ದುಡ್ಡು ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರ ಬಿಸ್ನೆಸ್ಸಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ, ಅನ್ಯ ಮೂಲಗಳಿಂದ, ರಿಯಲ್ ಎಸ್ಟೇಟಿಂದ, ಅರ್ಥ ಆಯ್ತಾ, ರಾಜಕೀಯದಿಂದ, ಚಲನಚಿತ್ರರಂಗದಿಂದ, ಈ ಮದುವೆ ಆಗ್ತಿಲ್ಲ ಅನ್ನುವವರಿಗೆ ಈ ಒಂದು ರಿಲೇಟೆಡ್ಸ್ ಮದುವೆಗಳೆಲ್ಲ ಸೆಟ್ ಆಗುತ್ತೆ. ಕುಜನ ಒಂದು ವೃಕ್ಷದಿಂದ ಮಾಡಿರ್ತಾರೆ, ಅದಕ್ಕೆ ಕದಿರ ವೃಕ್ಷದಿಂದ ಮಾಡಿರ್ತಾರೆ. ಕಗ್ಗಲಿ ವೃಕ್ಷ ಅಂತ ಕರೀತಾರೆ, ತಮಿಳಲ್ಲಿ ಕರುಂಗಲಿ ಅಂತ ಕರೀತಾರೆ. ಇದು ಪವರ್ಫುಲ್ಲು. ಈ ಒಂದು ದಶಾ ನಡೆಯುವ ಸಂದರ್ಭದಲ್ಲಿ, ಭುಕ್ತಿ ನಡೆಯುವ ಸಂದರ್ಭದಲ್ಲಿ ಮಾತ್ರ ಧಾರಣೆ ಮಾಡ್ಕೊಂಡ್ರೆ ಮಾತ್ರ ಆಕ್ಟಿವೇಟ್ ಆಗುತ್ತೆ, ವರ್ಕ್ ಆಗುತ್ತೆ. ನೀವು ಸುಮ್ಮನೆ ಧಾರಣೆ ಮಾಡಿಕೊಂಡ್ರೆ ಈಗ ನಿಮಗೆ ನನ್ನ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಇವೆಲ್ಲ ನಡೀತಿದ್ರೆ ನೀವೇನು ಹಾಕ್ಕೊಂಡ್ರು ಧಾರಣೆ ಮಾಡಿಕೊಂಡ್ರು ವರ್ಕ್ ಆಗಲ್ಲ. ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ, ಸಾಲಬಾಧೆಗಳಿದ್ದೇ ಇರುತ್ತೆ, ಫೈನಾನ್ಷಿಯಲ್ ಟ್ರಬಲ್ಸ್ ಇದ್ದೇ ಇರುತ್ತೆ. ನಾನು ಹಾಕ್ಕೊಂಡೆ ನನಗೇನು ವರ್ಕ್ ಆಗಲಿಲ್ಲ ಅಂತಿರ್ತಾರೆ. ಅದಕ್ಕೋಸ್ಕರ ಜಾತಕ ಭಾಳ ಮುಖ್ಯ. ಅದನ್ನು ಪರಿಶೀಲನೆ ಮಾಡಿಸ್ಕೊಂಡು ನೀವು ಧಾರಣೆ ಮಾಡಿಕೊಂಡ್ರೆ ಅದು ನಿಮಗೂ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಉಪಯೋಗ ಇಲ್ಲ. ಮತ್ತು ಅದು ಆ ಒಂದು ಕರುಂಗಲಿ ಮಾಲೆನ ಯಾವುದಾದ್ರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರದ ದಿನ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮಾಲೆಯಾಗಿ ಹಾಕಿಸಿ ಕೊರಳಿಗೆ ದೇವರಿಗೆ ಹಾಕಿಸ್ಬಿಟ್ಟು ಅದನ್ನು ವಾಪಸ್ ಬಲಗೈನಲ್ಲಿ ಇಸ್ಕೊಂಡು ನಿಮ್ಮ ಹೆಸರಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡು ನೀವು ಕುಜನ ಒಂದು ಮಂತ್ರಗಳು ಹೇಳ್ಕೊಂತ ನೀವು ಅಲ್ಲಿ ಕೊರಳಿಗೆ ಧಾರಣೆ ಮಾಡ್ಕೊಬೇಕು. ಈ ರೀತಿ ಪ್ರೊಸೀಜರ್ ಇರುತ್ತೆ. ಯಾಕೆ ವರ್ಕ್ ಆಗಲ್ಲ ಅಂತಂದರೆ ಇವಿರುತ್ತವೆ. ಸುಮ್ಮನೆ ಅಲ್ಲಿ ಇಲ್ಲಿ ವಿಡಿಯೋ ನೋಡ್ಬಿಡೋದು, ಕರುಂಗಲಿ ಮಾಲೆ ಐತೆ ಅಂದ್ಬಿಟ್ಟು ಸಿಕ್ತು ಅಂತಂದ್ರೆ ಹಾಕ್ಕೊಂಬಿಡೋದು. ಇದೆಲ್ಲ ತಮಿಳ್ನಾಡಲ್ಲಿ ಸಿಗುತ್ತೆ, ತಮಿಳ್ನಾಡು ಸೈಡಲ್ಲಿ ಸಿಗುತ್ತೆ. ಹೋದರೆ ತಗೊಂಡು ಈ ರೀತಿ ಜಾತಕ ಇರಬೇಕು, ಈ ರಾಶಿ ನಕ್ಷತ್ರದವರು ಆಗಿರಬೇಕು, ದಶಾಭುಕ್ತಿ ಇದೇ ನಡಿಬೇಕು. ಇಲ್ಲಪ್ಪ ಯಾವುದೇ ರಾಶಿ ನಕ್ಷತ್ರ ಆಗಿದ್ದರೂ, ಯಾವುದೇ ಗ್ರಹದ ದಶಾ ನಡೆದರೂ ಕಾಂಬಿನೇಷನ್ ಈ ರೀತಿ ಇದ್ದಾಗ ಮಾತ್ರ ನಿಮಗೆ ಇದು ವರ್ಕ್ ಆಗುತ್ತೆ. ಸತ್ಯ ಹೇಳ್ತಿದ್ದೀವಿ, ಕೇಳಂಗಿದ್ರೆ ಕೇಳಿ, ನಂಬಂಗಿದ್ರೆ ನಂಬಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.